ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲೀಷ್ನ ಜಾಜ್ ಪೊಯಮ್ 2 ಈ ಪದ್ಯದ ಒಂದು ಮೈಂಡ್ ಮ್ಯಾಪ್, ಸಮರಿ ಹಾಗೂ ಇಂಪಾರ್ಟೆಂಟ್ ಆಗಿ ಪರೀಕ್ಷಾ ದೃಷ್ಟಿಯಿಂದ 2 ಮಾರ್ಕ್ಸ್ ಕ್ವಶನ್ಸ್. ಯಾಕೆಂದರೆ ಕಳೆದ ಸಾಲಿನಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ನಲ್ಲಿ ಜಾಜ್ ಪೊಯಮ್ 2ನಿಂದ 2 ಮಾರ್ಕ್ಸ್ ಕ್ವಶನನ್ನು ಕೇಳಿರ್ತಾರೆ. ಆ ದೃಷ್ಟಿಯಿಂದ ನಿಮಗಾಗಿ ಜಾಜ್ ಪೊಯಮ್ 2ನ ಎಲ್ಲ ರೀತಿಯ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ವಿಡಿಯೋದಲ್ಲಿ. ಮೊದಲಿಗೆ ನೀವು ಇನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಮುಂದೆ ಬರ್ತಕ್ಕಂತಹ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ, ಜಾಜ್ ಪೊಯಮ್ 2 ಪದ್ಯದ ಒಂದು ಮೈಂಡ್ ಮ್ಯಾಪನ್ನು ನೋಡಿದಾಗ ಇಲ್ಲಿ ದ ಪೊಯೆಟ್ ಡಿಸ್ಕ್ರೈಬ್ಡ್ ಅಬೌಟ್ ಜಾಜ್ ಮ್ಯೂಸಿಕ್ ಆ್ಯಂಡ್ ಜಾಜ್ ಮ್ಯೂಸಿಷಿಯನ್. he described about the power of music. He standing like a black ancient mariner. ಇಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಆಫ್ ದಿ ಜಾಜ್ ಪ್ಲೇಯರ್ ಅಂದಾಗ he is standing like a black ancient mariner. He is a pathetic figure. He has a wrinkled face with lot of wearies. He has unshaven face. He worn the old blue shirt and a jacket on them. He worn the run-down shoes and paper in them. He has closed his eyes and perked ears. Next, he came to the world to preach about the black gospel of jazz. He has an alto saxophone supported with wire coat hanger. He began to play the music. He has played different tunes. Some are fast twinkling one, some are plaintive one. He has gathered wings fly higher. He come back to find him a black man again. ಈ ಮೈಂಡ್ ಮ್ಯಾಪ್ನಲ್ಲಿ ಎಲ್ಲ ಈ ಪದ್ಯದ ಕೀ ಒಂದು ಪಾಯಿಂಟ್ಸನ್ನು ನೀಡಲಾಗಿದೆ. ಈ ಕೀ ಪಾಯಿಂಟ್ಸನ್ನು ನೀವು ಸಮರಿ ಸಹ ಬರೀಬಹುದಾಗಿರುತ್ತೆ. ಇಲ್ಲಿ ಜಾಜ್ ಪೊಯಮ್ 2ನ ಒಂದು ಸಮರಿಯನ್ನು ನೀಡಲಾಗಿದೆ. ಮಕ್ಕಳೇ, ಇದನ್ನು ನೀವು ಸುಲಭವಾಗಿ ಕಲಿಯಲಿಕ್ಕೆ ಶಾರ್ಟಾಗಿ ಈ ಒಂದು ಮೈಂಡ್ ಮ್ಯಾಪ್ ಸಹಾಯಕ ಆಗುತ್ತೆ. ಆ ಮೈಂಡ್ ಮ್ಯಾಪನ್ನು ನೀವು ಈಗ ಸಮರಿಯಾಗಿ ಸಹ ಬರೀಬಹುದು. ಅದಾದ ನಂತರ ಇಲ್ಲಿ ಜಾಜ್ ಪೊಯಮ್ 2ಗೆ ಸಂಬಂಧಿಸಿದ ಹಾಗೆ ಕಳೆದ ಸಾಲಿನಲ್ಲಿ ಪ್ರಶ್ನೆಗಳು ಏನಿತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂತ ನೋಡಿದಾಗ, ಅಪಿಯರೆನ್ಸ್ ಕ್ಯಾನ್ ಬಿ ಡಿಸೆಪ್ಟಿವ್. ಹೌ ಕ್ಯಾನ್ ಯು ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಜಾಜ್ ಪೊಯಮ್ 2 ಆರ್ ರೈಟ್ ದ ಸಬ್ಸ್ಟೆನ್ಸ್ ಆಫ್ ದಿ ಪೊಯಮ್ ಜಾಜ್ ಪೊಯಮ್ 2. ಈ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಉತ್ತರ ಬರೀಬೇಕಾದ್ರೆ ನೀವು ಸಮರಿಯನ್ನೇ ಬರೀಬಹುದಾಗಿರುತ್ತೆ. An old jazz musician is standing like a black ancient mariner. His old face is wrinkled and weary. His faded blue shirt has turned dark with sweat. His stomach is hanging loosely. His jacket is worn out and his necktie is undone and dropping loosely over the jacket. His shoes are torn and are suffered with paper to cover the holes. His rough unshaven face shows pain. He stands alone, head down, eyes closed and ears perked. An old saxophone hangs across his chest, supported from his neck by a wire coat hanger. He gently lifts the saxophone to the parted lips, but once he starts playing music, he is no longer a black man but a bird which gathers his wings and fly high and higher. He seems to be spreading the message of God through his music. ನಂತರದ ಒಂದು ಪ್ರಶ್ನೆ ನೋಡಿದ್ರೆ, ಡಿಸ್ಕ್ರೈಬ್ ದಿ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್. ವಾಟ್ ಸ್ಪೆಷಲ್ ಸ್ಕಿಲ್ ಡಿಡ್ ಹಿ ಹ್ಯಾವ್? ಇದು ಸಮರಿಯನ್ನೇ ಇಲ್ಲಿಯೂ ಸಹ ನಾವು ರಿಪೀಟ್ ಮಾಡ್ಬೋದು, ಬಟ್ ಇಲ್ಲಿ ಫಿಸಿಕಲ್ ಅಪಿಯರೆನ್ಸನ್ನು ಮತ್ತು ಅವನ ಸ್ಕಿಲ್ಲನ್ನು ಬರೀಬೇಕಾಗುತ್ತೆ. ದ ಜಾಜ್ ಪ್ಲೇಯರ್ ಹ್ಯಾಸ್ ಎ ರಫ್ ಅನ್ಶೇವನ್ ಫೇಸ್ ಆ್ಯಂಡ್ ಸ್ಯಾಗಿಂಗ್ ಸ್ಟೊಮಕ್. ಹಿ ವೇರ್ಸ್ ಎ ಫೇಡೆಡ್ ಬ್ಲೂ ಶರ್ಟ್, ಎ ಲೂಸ್ ನೆಕ್ಟೈ ಆ್ಯಂಡ್ ಅನ್ old jacket. His shoes are run down. Across his chest is an old alto saxophone supported from his neck by wire coat hanger. The jazz player at first has a weary expression on his face. He keeps his head down and appears lifeless. When it is his turn to play, he lifts the saxophone to his lips. Suddenly he is filled with a new life. He is no longer an ordinary man. He is like a bird flying higher and higher, totally lost in the beautiful music he produces. ಈ ರೀತಿಯಾಗಿ ಪ್ರಶ್ನೆಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳೆಲ್ಲವೂ ಸಹ ಇದು 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಸೇರಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಆದರೆ ಕಳೆದ ಸಾಲಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಿದ್ದರಿಂದ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಸಹ ನೀಡಲಾಗಿದೆ. ಗಿವ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ಜಾಜ್ ಪ್ಲೇಯರ್. ದ ಜಾಜ್ ಪ್ಲೇಯರ್ ಹ್ಯಾಸ್ ರಿಂಕಲ್ಡ್ old face, is unshaven and has a tired look.
He wears a faded blue shirt, old necktie and jacket. His shoes too are old and worn out. Next, why do you think jazz player keeps his head down? The jazz player is a poor old man. He has led a hard life. He is tired and keeps his head down. The word old has been repeated several times in the first two stanzas. Why anta? ಇಲ್ಲಿ everything about the man is old, his face, his clothes and his shoes. He appears to be a pathetic figure. What message does the jazz player want to convey? The jazz player want to convey to the world that he is a black man who can draw people towards him through his music. How does the jazz player change as he plays on saxophone? As the jazz player starts to play on the saxophone, he is no longer an old black man. He produces wonderful music and appears to be like a bird flying higher and higher. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬಂದಾಗ ಹೌ ಆಸ್ ದ ಜಾಜ್ ಪ್ಲೇಯರ್ ಹೆಲ್ಡ್ ಇಸ್ ಇನ್ಸ್ಟ್ರೂಮೆಂಟ್ ಅಂತ ಇದೆ. ಇಲ್ಲಿ ದ ಜಾಜ್ ಪ್ಲೇಯರ್ ಆಸ್ ಹೆಲ್ಡ್ ಇಸ್ ಇನ್ಸ್ಟ್ರೂಮೆಂಟ್ ಅಕ್ರಾಸ್ ಇಸ್ ಚೆಸ್ಟ್. ಇಟ್ ಈಸ್ ಸಪೋರ್ಟೆಡ್ ಬೈ ವೈರ್ ಕೋಟ್ ಹ್ಯಾಂಗರ್ ಫ್ರಮ್ ಇಸ್ ನೆಕ್. ನೋಡಿ, ಇಲ್ಲಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಒಂದು ಲಿಸ್ಟನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಇಲ್ಲಿ ಸುಮಾರು 10 ಪ್ರಶ್ನೆಗಳನ್ನು ನೀಡಲಾಗಿದೆ. 10 ಪ್ರಶ್ನೆಗಳಿಗೆ ಮೇಲೆ ಇರತಕ್ಕಂಥ ಪ್ರಶ್ನೆಗಳು ಆಲ್ಮೋಸ್ಟ್ ರಿಪೀಟ್ ಆಗಿದೆ. ಅದರ ಜೊತೆಗೆ ಸಮರಿಯಲ್ಲಿ ನೀವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹ ಬರಿಬಹುದಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ. ನೀವು ಡಿಸ್ಕ್ರಿಪ್ಷನ್ ಅಂದಾಗ ಈ ವಿಡಿಯೋದ ಹೆಸರಿನ ಕೆಳಗಡೆ ಸಣ್ಣದಾಗಿ ಮೋರ್ ವರ್ಡ್ ಇದೆ. ಕ್ಲಿಕ್ ಮಾಡಿ ಆ PDF ಅನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಬಹುದು. ಹಾಗೆ ಮುಂದಿನ ಒಂದು ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.